ಬಸ್ ಬಂದ್ ಈ ಬಗ್ಗೆ ಜನ ಏನ್ ಹೇಳ್ತಾರೆ, ಪ್ರಯಾಣಿಕರ ಅಭಿಪ್ರಾಯ ಏನು? ಮುಷ್ಕರಕ್ಕೆ ಮುಂದಾದ ಸಾರಿಗೆ ನೌಕರರು, ಆದ್ರೆ ಈ ಬಗ್ಗೆ ಪ್ರಯಾಣಿಕರು ಏನ್ ಹೇಳ್ತಾರೆ? ಮೇ 20ರಂದು ಸಾರಿಗೆ ನೌಕರರ ಮುಷ್ಕರ. ಜನ ಓಡಾಟ ನಡೆಸೋದು ಹೇಗೆ? ಜನ ಜೀವನ ಅಸ್ತವ್ಯಸ್ತ ಆಗುತ್ತೆ. ಬಸ್ ಮುಷ್ಕರದ ಬಗ್ಗೆ ಪ್ರಯಾಣಿಕರು ಬಿಚ್ಚು ಮಾತು. ಬಸ್ ಪ್ರಯಾಣಿಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಮುಷ್ಕರ ಆದ್ರೆ ಓಡಾಟಕ್ಕೆ ಆಗುತ್ತೆ ತೊಂದರೆ, ಶಾಲಾ ಕಾಲೇಜು ಮಕ್ಕಳಿಗೂ ಸಮಸ್ಯೆ ಆಗುತ್ತೆ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಬೇಕು, ನಮ್ಮ ಭವಿಷ್ಯದ ಮೇಲೆ ಎಫೆಕ್ಟ್ ಎಂದ ಮಕ್ಕಳು. ಎಸ್, ಹೌದು, ಒಂದ್ ಕಡೆ ಶಾಲಾ ಕಾಲೇಜ್ಗೆ ಹೋಗುವಂಥವ್ರಿಗೂ ಕೂಡ ಇದರಿಂದ ತೊಂದರೆ ಆಗುತ್ತೆ, ಜನಸಾಮಾನ್ಯರಿಗೂ ಕೂಡ ತೊಂದರೆ ಆಗುತ್ತೆ, ಕೆಲಸಕ್ಕೆ ಹೋಗುವಂಥವ್ರಿಗೂ ಕೂಡ ಇದರಿಂದ ತೊಂದರೆ ಆಗುತ್ತೆ. ಬಟ್ ಆಪ್ಷನ್ ಇಲ್ವಲ್ಲ, ಅವರು ಕೂಡ ತಮ್ಮ ಪ್ರತಿಭಟನೆಯನ್ನ ಮಾಡಲೇಬೇಕು, ಅವ್ರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು, ತಮಗೆ ಬೇಕಾದಂಥ ಬೇಡಿಕೆಯನ್ನು ಈಡೇರಿಸ್ಕೊಳ್ಬೇಕು ಅಂತ ಅಂದಾಗ ಅವ್ರಿಗಿರುವಂಥ ಆಪ್ಷನ್ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಮುಷ್ಕರದ ಮುಖಾಂತರವಾಗಿ. ಸೊ ಇದರಿಂದ ಪ್ರಯಾಣಿಕರಿಗೆ ಸಮಸ್ಯೆ ಆಗುತ್ತೆ, ದಿನನಿತ್ಯದ ಓಡಾಟಕ್ಕೆ ಸಮಸ್ಯೆ ಆಗುತ್ತೆ. ಸೊ ನಮ್ಮ ಭವಿಷ್ಯ ನಿಂತಿರೋದೇ ನಮ್ಮ ಎಜುಕೇಷನ್ ಮೇಲೆ. ಸೊ ಬಸ್ಸಸ್ ಅವರು ಈ ಥರ ಹಿಂಗೆ ಮಾಡಿದ್ರೆ ಮತ್ತು ಅದ್ರ ಬಗ್ಗೆ ಇವಾಗ ಸರ್ಕಾರ ಒಂದು ಕ್ರಮ ತಗೊಳ್ಳೇಬೇಕು. ನಮಗೆ ಬಸ್ಸಸ್ ಇದ್ರೇ ಅಲ್ವಾ ನಾವು ಕಾಲೇಜ್ಗೆ ಹೋಗೋದು, ನಮ್ಮ ಮುಂದಿನ ಭವಿಷ್ಯ ನೋಡ್ಕೊಳೋದು, ನಾವು ಹೊರಗಡೆ ಬಂದರೆ ಅಲ್ವಾ ನಮಗೆ ಜಗತ್ತು ಏನು ಅಂತ ಗೊತ್ತಾಗೋದು. ನಮ್ಮ ಭವಿಷ್ಯ ನಿಂತಿರೋದೇ ನಮ್ಮ ಎಜುಕೇಷನ್ ಮೇಲೆ. ಸೊ ಬಸ್ಸಸ್ ಅವರು ಈ ಥರ ಹಿಂಗೆ ಮಾಡಿದ್ರೆ ಮತ್ತು ಅದ್ರ ಬಗ್ಗೆ ಇವಾಗ ಸರ್ಕಾರ ಒಂದು ಕ್ರಮ ತಗೊಳ್ಳೇಬೇಕು. ನಮಗೆ ಬಸ್ಸಸ್ ಇದ್ರೇ ಅಲ್ವಾ ನಾವು ಕಾಲೇಜ್ಗೆ ಹೋಗೋದು, ನಮ್ಮ ಮುಂದಿನ ಭವಿಷ್ಯ ನೋಡ್ಕೊಳೋದು, ನಾವು ಹೊರಗಡೆ ಬಂದರೆ ಅಲ್ವಾ ನಮಗೆ ಜಗತ್ತು ಏನು ಅಂತ ಗೊತ್ತಾಗೋದು. ನಮ್ಮ ಭವಿಷ್ಯ ನಿಂತಿರೋದೇ ನಮ್ಮ ಎಜುಕೇಷನ್ ಮೇಲೆ. ಸೊ ಬಸ್ಸಸ್ ಅವರು ಈ ಥರ ಹಿಂಗೆ ಮಾಡಿದ್ರೆ ಮತ್ತು ಅದ್ರ ಬಗ್ಗೆ ಇವಾಗ ಸರ್ಕಾರ ಕೈಗೊಂಡಿದ್ದಾರೆ ಅಂದರೆ ಅವ್ರಿಗೆ ಕೊಡ ಅಂತ ಹಣ ಕೊಡಬೇಕಲ್ಲ ಸರ್. ಅವ್ರು ಫ್ರೀಯಾಗಿ ಮಾಡೋಕ್ಕಾಗುತ್ತಾ? ಫ್ರೀಯಾಗಿ ಮಾಡೋಕ್ಕಾಗೋದಿಲ್ಲವಲ್ಲ. ಈ ಫ್ರೀ ಬಸ್ಗಳು ಅವ್ರಿಗೆ ಫ್ರೀ, ಇವ್ರಿಗೆ ಫ್ರೀ, ಕರೆಂಟ್ ಫ್ರೀ, ಅದು ಫ್ರೀ, ಇದು ಫ್ರೀ ಅಂತ ಎಲ್ಲಿಂದ ತರ್ತಾರೆ? ಅವ್ರ ಮನೆಯಿಂದ ತರ್ತಾರಾ? ಅವ್ರು ದುಡಿಯೋದೇನಕ್ಕೆ? ಅವ್ರ ಹೆಂಡತಿ ಮಕ್ಕಳು ಸಾಕಬೇಕಲ್ಲ ಮನೆಯಲ್ಲೇ. ಫ್ರೀ, ಎಲ್ಲ ಫ್ರೀ ಅಂತ ಹೇಳ್ಬಿಟ್ಟು ಅವ್ರು ಕೊಡೋ ಸಂಬಳ ಕೊಡದೇ ಇದ್ದರೆ ಅವ್ರು ಸಾರಿಗೆ ನೌಕರು ಈಗ ಅವ್ರೇನು ಮುಷ್ಕರ ನಡೆಸಿದ್ರೆ ತೊಂದರೆ ಆಗೇ ಆಗುತ್ತೆ ಸಾರ್ವಜನಿಕರಿಗೆ. ಸಾರ್ವಜನಿಕರೇನಂತ ಹಂಗೆ ಹೇಳಿದ್ರೆ ಸರ್ಕಾರನೂ ಇರೋಲ್ಲ, ಅವ್ರು ನಡ್ಕೊಳ್ಳೋ ರೀತಿಯೂ ಸರಿ ಇಲ್ಲ. ಅವ್ರೇನಕ್ಕೆ ಮಾಡ್ತಾರೆ? ಈಗ ನೀವೇನಕ್ಕೆ ಆಗಲೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತೀರಾ? ಕೆಲಸ ಮಾಡೋದು ಏನೋ 4 ಕಾಸು ತಾನೆ, ಸಂಸಾರ ನಡೆಸೋದಕ್ಕೆ ತಾನೆ. ಅವ್ರಿಗೆ ಅದೇ ಇಲ್ಲ ಅಂತಂದರೆ ಮತ್ತೆ ಏನಕ್ಕೆ ಮಾಡಬೇಕು? ಇವ್ರಿಗೆ ಮಾತ್ರ ಸಾರಿಗೆ ಇಲಾಖೆ ಅವ್ರಿಗೆ ನೌಕರಿಗೆ ಅಂತೂ ನಾವು ಸಪೋರ್ಟ್ ಇದ್ದೇ ಇರುತ್ತೆ. ಪಬ್ಲಿಕ್ ಅಂತ ಸಾರ್ವಜನಿಕರಿಗೂ ತೊಂದರೆ ಆಗುತ್ತೆ, ಅವ್ರದ್ದು ನಾವು ದೃಷ್ಟಿಯಲ್ಲಿ ಇಟ್ಕೊಳ್ಬೇಕಲ್ಲ ಸರ್. ಸಾರ್ವಜನಿಕರಿಗಂತೂ ಭಾಳ ತೊಂದರೆ ಆಗುತ್ತೆ. ಈಗ ಫ್ರೀ ಏನಕ್ಕೆ ಮಾಡಿ ಇವಾಗ 30 ತಿಂಗಳು 38 ತಿಂಗಳದ ಸಂಬಳಗಳೆಲ್ಲನೂ ಇದು ಬಾಕಿ ಹಾಕಿ ಇಟ್ಕೊಳ್ಬೇಕು ಅವ್ರಿಗೆ. ಅವ್ರು ಆ್ಯಕ್ಚುಲಿ ಇಷ್ಟೋ ದಿನ ಬಿಟ್ಟಿದ್ದೇ ತಪ್ಪಾಯಿತು, ಬಿಡಬಾರ್ದು. ಕೈಗೊಂಡಿದ್ದಾರೆ ಅಂದರೆ ಅವ್ರಿಗೆ ಕೊಡ ಅಂತ ಹಣ ಸರ್. ಇದರಿಂದ ಜನಸಾಮಾನ್ಯರಿಗೆ ಭಾಳ ಹೊಡೆತ ಕೊಡುತ್ತೆ, ವಿದ್ಯಾರ್ಥಿಗಳಿಗೆ ಹೊಡೆತ ಕೊಡುತ್ತೆ. ಇದನ್ನು ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು, ಮಿನಿಸ್ಟ್ರುಗಳು ಸಾರಿಗೆ ನೌಕರರ ಬಹುದಿನದ ಬೇಡಿಕೆಗಳನ್ನು ಹಂತವಾಗಿಲ್ಲಾದರೂ ಈಡೇರಿಸಬೇಕು. ಇಲ್ಲ ಅಂತ ಅಂದರೆ ಮುಂದೆ ಬರುವಂಥ ಅನಾಹುತಗಳಿಗೆ ನೇರವಾಗಿ ಸರ್ಕಾರ ಹೊಣೆ ಆಗುತ್ತೆ. ಯಾಕೆಂದರೆ ಒಂದೇ ಸರಿ ಎಲ್ಲ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ಹಾಗಾಗಿ ಮತ್ತು ಅವ್ರದ್ದು ಆ ಜೀವನ ಸಾಗಿಸಬೇಕು. ಹಾಗಾಗಿ ಅವ್ರ ಜೀವನ ಸಾಗಿಸಿದ ಹೊತ್ತಿಗೆ ಜನಸಾಮಾನ್ಯರಿಗೂ ಬರೆ ಆಗಬಾರ್ದು. ಹಾಗಾಗಿ ಎಲ್ಲವೂ ಸರಿಸಮಾನದ ರೀತಿಯಲ್ಲಿ ಈ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಅವರನ್ನು ಬೇಡಿಕೆಯನ್ನು ಈಡೇರಿಸಿ ಜನಸಾಮಾನ್ಯರಿಗೆ ಹೊರೆ ಆಗದ ರೀತಿಯಲ್ಲಿ ಸಮಸ್ಯೆಯನ್ನು ಬೇಗ ಇತ್ಯರ್ಥಗೊಳ್ಳಬೇಕಾಗಿ ಸರ್. ಇದರಿಂದ ಜನಸಾಮಾನ್ಯರಿಗೆ ಭಾಳ ಹೊಡೆತ ಕೊಡುತ್ತೆ, ವಿದ್ಯಾರ್ಥಿಗಳಿಗೆ ಹೊಡೆತ ಕೊಡುತ್ತೆ. ಇದನ್ನು ಸರ್ಕಾರ ಮತ್ತು ಸಂಬಂಧಪಟ್ಟ ಡ್ರೈವರ್ಗಳು ತಪ್ಪಾಗಲಿ, ಕಂಡಕ್ಟರ್ಗಳು ತಪ್ಪೇ ಏನಿಲ್ಲ. ಅವರಿಗೆ ಕೊಡಬೇಕಾದ್ರೆ ಕೊರೋನಾ ಟೈಮಲ್ಲಿ ಏನು ಬ್ಯಾಲೆನ್ಸ್ ಇಟ್ಟಿದ್ರು ಅದನ್ನು ಕೊಟ್ಟಿದ್ರೆ ಅವ್ರು ಯಾಕೆ ಸ್ಟ್ರೈಕ್ ಮಾಡ್ತಾ ಇರಲಿಲ್ಲ. ಇವಾಗ ಬಂದಿರೋಂಥ ಸಾರಿಗೆ ಸಚಿವರು ನ್ಯಾಯವಾಗಿದ್ದಾರೆ. ಫ್ರೀಡ ಯಾವುದಾದ್ರು ರ್ಯಾಪಿಡೋ ಬಿಟ್ಟಿದ್ದಾರೆ, ರ್ಯಾಪಿಡೋ ಬಿಟ್ಬಿಟ್ಟು ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಬಂತು, ಹೈಕೋರ್ಟಿಂದ ಆರ್ಡ್ರ್ ಬಂತು. ನೋಡೋಣ ಇದು ಒಬ್ಬ ಸಾರಿಗೆ ಸಚಿವ ಅಂತ ಹೇಳೋಂಥ ಮಾತಾ, ಇದು ಸಾರಿಗೆ ಸಚಿವ ಹೇಳೋಂಥ ಮಾತಾ ನೋಡೋದಂಥದ್ದು. ಏನಾದರೂ ಆರ್ಗ್ಯುಮೆಂಟ್ ಮಾಡಬೇಕು. ವಿರೋಧ ಪಕ್ಷವಾಗಿ ಅವನ ಒಂದು ಸೂಟ್ ಕೇಸ್ ತೊಗೊಂಡು ಅಂದಿಷ್ಟು ನೀನು ಆರ್ಗ್ಯುಮೆಂಟ್ ಮಾಡ್ತೀಯಾ? ಪಬ್ಲಿಕ್ ಇಷ್ಟೊಂದು ಜನ 8 ಲಕ್ಷ ಆಟೋ ಬೆಂಗಳೂರಲ್ಲಿರೋದು, 8 ಲಕ್ಷ ಡ್ರೈವರ್ಗಳಿಗೆ ತೊಂದರೆ ಆಗಿದೆ. ನೆಕ್ಸ್ಟ್ ನಾವು 8 ಲಕ್ಷ ಓಟು ನಿನಗೆ ಲಾಸ್ ಆಗುತ್ತಾ? 8 ಲಕ್ಷ ಇಂಟು 8 ಎಷ್ಟಾಗುತ್ತೆ ನಿನಗೆ? 80 ಲಕ್ಷ ಓಟು ನಿನಗೆ ಹೋಗುತ್ತೆ. ಕಾಂಗ್ರೆಸ್ ನೀನು ಗೆದ್ದಿರ್ಬೋದು, ಒಳ್ಳೆ ಆಡಳಿತ ಮಾಡಿದ್ಯಾ? ಒಳ್ಳೆ ಆಡಳಿತನ ಮಾಡಿಲ್ಲ, ಒಳ್ಳೆ ಸರ್ಕಾರ ನಡೆಸಲಿಲ್ಲ. ಸರ್ಕಾರನ ಹಾಳು ಮಾಡಾಕಿದ್ರಿ, ನಮ್ಮ ಕರ್ನಾಟಕನ ಹಾಳು ಮಾಡಿದ್ರಿ. ಯಾವ ಹೆಂಗಸು ಬಂದ್ಬಿಟ್ಟು ನಿಮ್ಮ ಮನೆ ತವ ನನಗೆ ಫ್ರೀ ಬಸ್ ಕೊಡಿ ಅಂತ ಕೇಳಲಿಲ್ಲ. ನಿನ್ನ ಗೆಲ್ಲೋದಕ್ಕೆ ನೀನು ತೀಟಾಗಿ ನೀನು ಕೊಟ್ಟಿದ್ದೀರಾ. ನೀವು ಕೊಟ್ಟಿದ್ದಕ್ಕೆ ನಿಮ್ಮ ಸಿಗ್ತಾನೆ ಕೊಟ್ಟಿದ್ದು.
ನಾವು ಕೇಳಿದ್ವ ಬಂದು ನಮ್ಮ ಆಸ್ವತ್ತು ಕೊಡ್ರಿ ಅಂತ. ನಮ್ಮ ಪಾಡಿಗೆ ನಾವು ದುಡಿತೀವಿ, ನಾವು ಗೆಲ್ತೀವಿ, ನಾವು ಬದುಕೊಳ್ತೀವಿ ರೀ. ನಮಗೇನು ದೇವ್ರೇನು ಕೈ ಕಾಲು ಕೊಟ್ಟಿಲ್ವಾ? ನಾವು ದುಡ್ಕೊಳ್ತೀವಿ, ಬದುಕೊಳ್ತೀವಿ. ತುಂಬ ತೊಂದರೆ ಆಗುತ್ತೆ. ಬಸ್ ಡ್ರೈವರ್ಗಳು ಏನಕ್ಕೆ ಸ್ಟ್ರೈಕ್ ಮಾಡ್ತಾರೆ? ಅವ್ರು ಕೊಡಬೇಕಾಗಿರೋದನ್ನ ಕೊಟ್ಟರೆ ಅವ್ರು ಯಾಕೆ ಸ್ಟ್ರೈಕ್ ಮಾಡ್ತಾರೆ? ಅವ್ರು ಮಾಡಲ್ಲ. ನೀವು ಮಾಡಿಸ್ತಾ ಇದ್ದೀರಾ ಅಲ್ವಾ? ಯಾರೋ ಸಾರಿಗೆ ಸಚಿವರು ನೀವು ಮಾಡಿಸ್ತಾ ಇರೋದು. ಅವ್ರು ಕೊಡಬೇಕಾದ್ರೆ ಫಂಡ್ಗೆ ಏನು ಕೊಡಬೇಕಾಯ್ತು ಬ್ಯಾಲೆನ್ಸ್? ಕೊರೋನಾ ಟೈಮಲ್ಲಿ ಏನು ಇಟ್ಕೊಂಡಿದ್ದು ಅದನ್ನೆಲ್ಲ ಕೊಟ್ಟರೆ ಅವ್ರು ಯಾಕೆ ಮಾಡ್ತಾರೆ ಅಲ್ವಾ? ಅವ್ರಿಗೆ ಹೆಂಡತಿ ಮಕ್ಕಳಿಲ್ವಾ? ನಿನಗೆ ಮಾತ್ರ ನಿಮ್ಮ ಮಗಳು ಒಂದು ಸಲ ಸೋತಿದ್ಗೆ ರೀಎಲೆಕ್ಷನ್ ರೀಕೌಂಟಿಂಗ್ ಅಂತ ಮಾಡಿ ಜನ ಒಳ್ಳೆ ಪಾಠ ಕತ್ತಿದ್ರ ಇಲ್ವಾ? ಒಂದು ಲೇಡಿ ಹೆಡ್ ಕಾನ್ಸ್ಟೇಬಲ್ಗೆ ಹೊಡೆದ್ರು ನಿಮ್ಮ ಮಗಳು. ನಿಮ್ದು ಇದು ಒಳ್ಳೆ ಸರ್ಕಾರನ ಹೆಡ್ ಕಾನ್ಸ್ಟೇಬಲ್ ಹೊಡೆಯೋರಿಗೆ? ಎಸ್ ನೋಡಿ, ಸಾರಿಗೆ ನೌಕರರ ಮುಷ್ಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇದ್ದಾವೆ. ಒಂದು ಕಡೆ ಆಟೋ ಡ್ರೈವರು ಮಾತನಾಡಿದ್ರು, ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸರ್ಕಾರದ ಮೇಲೆ ಇರುವಂಥ. ಅವರ ಮಾತಲ್ಲಿ ಗೊತ್ತಾಗುತ್ತೆ ಅವರೆಷ್ಟರ ಮಟ್ಟಿಗೆ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ. ನಿಜ, ಯಾವ ಹೆಣ್ಮಗಳು ಹೋಗಿ ಫ್ರೀಯಾಗಿ ನಮಗೆ ಬಸ್ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿರಲಿಲ್ಲ. ಬಟ್ ಸರ್ಕಾರ ಕೊಟ್ಟಿದೆ ಅಂತ, ಫ್ರೀಯಾಗಿ ಕೊಟ್ಟಿದ್ದೀವಿ ಅಂತ ಅದನ್ನು ಇನ್ನೊಂದರ ಮೇಲೆ ಎತ್ತಿ ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ.